ಹೇ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಕಾರ್ ಶಾಪಿ. ಇವತ್ತು ನಾವು ಮ್ಯಾಕ್ಸ್ ಲಿಂಕ್ ಅವ್ರದ್ದು LED ಬಲ್ಬ್ ಬಗ್ಗೆ ತಿಳ್ಕೊಳ್ಳೋಣಂತೆ. ಮ್ಯಾಕ್ಸ್ ಲಿಂಕಲ್ಲಿ ಬಂದ್ಬಿಟ್ಟು ಇವಾಗ ಹೊಸದೊಂದು ಸೀರೀಸ್ ಬಿಟ್ಟಿದ್ದಾರೆ, ರೇನ್ಬೋ ಸೀರೀಸ್ ಅಂತ. ಇದರಲ್ಲಿ 3 ಟೆಂಪರೇಚರ್ಸ್, ಒಂದು ಬಂದು 3000 ಕೆಲ್ವಿನ್, ಇನ್ನೊಂದು 4300 ಕೆಲ್ವಿನ್ ಹಾಗೂ ಇನ್ನೊಂದು ಬಂದು 6000 ಕೆಲ್ವಿನ್. 3000 ಕೆಲ್ವಿನ್ ಅಂತ ಹೇಳಿದ್ರೆ ಪ್ಯೂರ್ ಆಸ್ ಯೆಲ್ಲೋ. ನಿಮಗೆ ಓಲ್ಡ್ ಫಿಯೇಟ್ ಅಂಬಾಸಿಡರಲ್ಲಿ ಏನು ಯೆಲ್ಲೋ ಕಲರ್ ಬಲ್ಬ್ ಬರ್ತಿತ್ತು ಆ ಥರದ್ದು ಬರುತ್ತೆ. ನಮಗೆ ಈ ಮಲೆನಾಡು, ನಮ್ಮ ಚಿಕ್ಕಮಗಳೂರು ಏನಿದೆ, ಈ ಥರ ಒಂದು ಮಡಿಕೇರಿ ಅಥವಾ ಈ ಸಕಲೇಶ್ಪುರ ಈ ಥರ ಏರಿಯಾಗಳಲ್ಲಿ ನಿಮಗೆ ಫಾಗ್ ಎಲ್ಲಿರುತ್ತೆ ಅದಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗೋಂಥ ಟೆಂಪರೇಚರ್ ಇದು. ಹಾಗೂ ನೆಕ್ಸ್ಟ್ ಬಂದು 4300 ಕೆಲ್ವಿನ್. ಹಾಗಂತ ಹೇಳಿದರೆ ನಿಮಗೆ ಇವಾಗ ಕಂಪನಿಯಿಂದ ಬಂದಿರೋಂಥ ಹ್ಯಾಲೋಜನ್ ಬಲ್ಬ್ ಏನಿದೆ ಆ ಕಲರ್ ಬರುತ್ತೆ. ಹಾಗೂ 6000 ಕೆಲ್ವಿನ್ ಅಂತ ಏನು ಹೇಳ್ತೀವಿ ಅದು ಬಂದು ನಮ್ಮ ಸನ್ಲೈಟ್ ಥರ ಪ್ಯೂರ್ ವೈಟ್ ಬರುತ್ತೆ. ಸೊ 3 ಟೆಂಪರೇಚರ್. ಏನಕ್ಕೆ 2 ಬಾಕ್ಸ್ ತೋರಿಸ್ತಿದ್ದೀನಿ ಅಂದರೆ ಇದು ಬಂದು ಸಿಂಗಲ್ ಫಿಲಮೆಂಟ್ H1, H7, H8 ಈ ಥರ ಬರುತ್ತೆ. ಸಿಂಗಲ್ ಫಿಲಮೆಂಟಲ್ಲಿ ಏನಂದರೆ ಹೈ ಬೀಮ್ ಲೋ ಬೀಮ್ ಯಾರ ವೆಹಿಕಲಲ್ಲಿ ಬೇರೆ ಬೇರೆ ಇದೆ ಅವ್ರಿಗೆ ಇದು ಯೂಸ್ ಮಾಡಬೇಕು. ಬೇರೆ ಬೇರೆ ಇದ್ದರೆ ಈ ಥರದ್ದು 2 ಬಾಕ್ಸ್, ಅಲ್ಲಿಗೆ 4 ಪೀಸಸ್ 2 ಪೇರ್ಸ್ ಹಾಕಬೇಕು. ಹಾಗೂ ಇನ್ ಕೇಸ್ ನಿಮ್ಮ ವೆಹಿಕಲಲ್ಲಿ H4 ಅಂದರೆ ಹೈ ಬೀಮ್ ಲೋ ಬೀಮ್ ಒಂದೇ ಬಲ್ಪಲ್ಲಿದೆ ಅಂತ ಹೇಳಿದ್ರೆ ಈ ಥರದ್ದು ಮಾಡಲ್ ಹಾಕಬೇಕು. ಸಿಂಗಲ್ ಒಂದೇ ಬಲ್ಪ್ ಹಾಕ್ತೀನಿ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ 120 ವ್ಯಾಟ್ಸಿಂದು ಒಂದು ಬಲ್ಪ್ ಬರುತ್ತೆ, ಅಲ್ಲಿಗೆ 60+60 ಬರುತ್ತೆ. ಹಾಗೂ ಸಿಂಗಲ್ ಫಿಲಮೆಂಟ್ ಬಲ್ಪ್ ಆದರೆ 110, ಅಲ್ಲಿಗೆ 55+55 ವ್ಯಾಟ್ಸ್ ಬರುತ್ತೆ. ಈ ಥರದ್ದು ಬಲ್ಬ್ಸ್ ಬಂದ್ಬಿಟ್ಟು ನಿಮಗೆ MRP 10,500 ರುಪೀಸ್ ಇದೆ. ನಿಮಗೆ ಬೇಕಾಗಿರುವಂಥ ಡಿಸ್ಕೌಂಟ್ ಏನಿದೆ ನೀವು ಎಲ್ಲಿ ಬೈ ಮಾಡ್ತೀರಾ ಅವ್ರ ಹತ್ರ ನೀವು ಕೇಳ್ಬೋದು, ಇಲ್ಲಿ ನಾನು ರಿವೀಲ್ ಮಾಡೋ ಹಾಗಿಲ್ಲ. ಹಾಗೂ ಇನ್ ಕೇಸ್ ನಿಮಗೆ ಏನಾದ್ರು ನಮ್ಮಲ್ಲಿ ಪ್ರಾಡಕ್ಟ್ ಬೈ ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಕಾಣ್ತಾ ಇರೋಂಥ ನಂಬರಲ್ಲಿ ಕೂಡ ನೀವು ನನಗೆ ಕಾಲ್ ಮಾಡಿದರೆ ನಾನು ನಿಮಗೆ ಆಲ್ ಓವರ್ ಇಂಡಿಯಾ ಸಪ್ಲೈ ಕೂಡ ಇರುತ್ತೆ. ಹಾಗೂ ಈ LED ಬಲ್ಬ್ಸಿಗೆ ಬಂದು 2 ಇಯರ್ಸ್ ರಿಪ್ಲೇಸ್ಮೆಂಟ್ ವ್ಯಾರಂಟಿ ಕೂಡ ಬರುತ್ತೆ. ಹಾಗೂ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ 3 ಟೆಂಪರೇಚರ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನೀವು ಒಂದ್ಸರಿ ಆನ್ ಮಾಡಿದ ಕೂಡಲೇ ಯಾವ್ದಾದ್ರು ಒಂದು ಟೆಂಪರೇಚರ್ ಆನ್ ಇರುತ್ತೆ. ಸೊ ನೆಕ್ಸ್ಟ್ ಟೆಂಪರೇಚರ್ ಅಥವಾ ಇವಾಗ ನಾವು ತಿಳ್ಕೊಳ್ಳೋಣ ವೈಟ್ ಇದೆ, ನೆಕ್ಸ್ಟ್ ಎಲ್ಲೋ ಬರಬೇಕು ಅಂತ ಹೇಳಿದ್ರೆ ಆನ್ ಆಫ್ ಮಾಡಿದ್ರೆ ನೆಕ್ಸ್ಟ್ ಕಲರಿಗೆ ಶಿಫ್ಟ್ ಆಗುತ್ತೆ, ಮತ್ತೆ ಆನ್ ಆಫ್ ಮಾಡಿದ್ರೆ ಇನ್ನೊಂದು ಕಲರಿಗೆ ಶಿಫ್ಟ್ ಆಗುತ್ತೆ. ಈ ರೀತಿ ನಾವು ಎಷ್ಟು ಸರಿ ಮಾಡ್ತೀವಿ ಅದು ಸರಿ ಶಿಫ್ಟ್ ಆಗ್ತಾ ಇರುತ್ತೆ. ಸೊ ಈ ಥರದ್ದು ಇರೋದ್ರಿಂದ ಏನಾಗುತ್ತೆ, ನಮಗೆ ಜನರಲಿ ನಾವು ಇವಾಗ ಮತ್ತೆ ಫಾಗ್ ಲೈಟ್ ಹಾಕಬೇಕು, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಒಂದು ಉಳಿಯುತ್ತೆ. ನೀವು ಇವಾಗ ಹೈವೇಸಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ವೈಟ್ ಕಲರ್ ಯೂಸ್ ಮಾಡ್ಬೋದು, ಫಾಗ್ ಇರೋ ಏರಿಯಾದಲ್ಲಿ ಆ ಥರದ್ದು ಯೂಸ್ ಮಾಡ್ಬೋದು. ಸಿಟಿ ಲಿಮಿಟ್ಸಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ರೆಗ್ಯುಲರ್ 4300 ಕೆಲ್ವಿನ್ ಥರ ಯೂಸ್ ಮಾಡ್ಕೊಬೋದು. ಈ ಥರದ್ದು ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ನಿಮ್ಗೆ ಇಷ್ಟ ಆಗೋದಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.